ಹೊಚ್ಕೊಂಡು ಮಲ್ಕೊಂಬಿಟ್ಟೇನು? ನೀನು ಹಿಂಗೆ ಮಲ್ಕೊಂಡ್ರೆ ನಾನು ಸುಮ್ಮನೆ ಬಿಡ್ತೇನೇನು? ನೀನು ಹೆಂಗಿದ್ರು ನಾನು ಸುಮ್ಮನೆ ಬಿಡು ಮಾತಾ ಇಲ್ಲ. ಇವತ್ತ ನಾನು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತಾನೆ. ಮಾಡ್ದೆ ಹೆಂಗೆ ಬಿಡ್ಲಿ? ಅದಕ್ಕೆ ಇವತ್ತು ನೀನು ನೋಡಬೇಕು, ಇಲ್ಲಿ ಬರಬೇಕು, ನಿನ್ನ ಜೊತೆ ಇವತ್ತು ನನ್ನ ದಿನ ಕಳಿಬೇಕು ಅಂತ ಹೇಳಿ ನನ್ನ ಹೆಂಡ್ತಿನ ಅಲ್ಲೊಬ್ಬಾಕಿನ ಮಲಗಿಸಿ ಈ ಕಡೆ ಬರುವಂಗಾಗೈತಿ. ನನ್ನ ಹೆಂಡ್ತಿ ಮಕ್ಕೊಂಡಾಗ ನೋಡ್ಬೇಕಾಗಿತ್ತು, ನಾನು ನೋಡಲೇ ಇಲ್ಲ. ಹಂಗೆ ಬಂದ್ಬಿಟ್ನಿ ಇರುವಲ್ತ. ಹೆಂಗೋ ಚಿಲ್ಕ ಹಾಕೊಂಡು ಬಂದೀನಿ. ನೋಡೋಣ ಈಗ ನೀನು ಸರ್ದಿ. ಅಲ್ಲಲ್ಲ, ಎಷ್ಟು ಚಂದ ಮಲ್ಕೊಂಡು ನಿದ್ದೆ ಮಾಡಾಕತ್ತಾಳ. ಯಾಕೆ ಇವತ್ತು ಹಿಂಗೆ ರೆಡಿ ಆಗ್ಯಾಳ? ಇಲ್ಲ ಬ್ಯಾರಿನ ರೆಡಿ ಆಗ್ತಿದ್ಲು. ನನ್ನ ಹೆಂಡ್ತಿಗೆ ರೆಡಿ ಆಗ್ತಾವಲ್ಲ ಹಂಗೆ ರೆಡಿ ಆಗ್ಯಾಳ ಇವತ್ತು. ನೋಡಾಕ ಚೂರು ಇಷ್ಟ ಆಗವಲ್ತು. ಇಷ್ಟು ಚಂದ ಮಲ್ಕೊಂಡಾಳು. ಇವತ್ತು ನಾನಿಕ್ಕೆ ಜೊತೆ ಕಾಲ ಕಳಿಬೇಕಂತ ಅನ್ಕೊಂಡೇನು. ಅದು ಹಾಗೆ ಆಗ್ತತಿ. ಅದ್ರಾಗ ಬೇರೆ ನಿದ್ದೆ ಗುಳಿಗೆ ಬೇರೆ ಹಾಕೊಟ್ಬಿಟ್ಟೇನ, ಜೋರಾಗಿ ನಿದ್ದೆ ಮಾಡ್ತಾಳ. ನಾನು ಏನು ಮಾಡಿದ್ರು ಗೊತ್ತಾಗಂಗಿಲ್ಲ. ಅತ್ತೆ, ಅವನು ಏನು ಮಾಡ್ತಾ ಇದ್ದಾನಂತ ನೋಡೋಣ ಬನ್ನಿ. ಇಲ್ಲಾಂದ್ರೆ ನಾವು ಇಲ್ಲೇ ಕುಂತ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಬನ್ನಿ ಅತ್ತೆ ಬನ್ನಿ. ಸರಿಯಾ, ನಡಿ ಹೋಗೋಣ ಸುಂದ್ರಿ. ಅವ್ನು ಏನು ಮಾಡ್ತಾನೆ ಬಿಡ್ತಾನಂತ ಗೊತ್ತಾಗಬೇಕು. ನಾನು ಆ ಜಾಗದಾಗ ಇದ್ದಿದ್ರೆ ಅವ್ನು ಏನು ಮಾಡ್ತಿದ್ದ ಅಂತೇಳಿ ತಿಳ್ಕೊಳ್ದೆ ಬಿಟ್ರೆ ಹೆಂಗೆ? ನಡಿ ಇವಾಗ ಹೋಗೋಣ. ಹೆಂಗೆ ಮುಟ್ಟಬೇಕು? ಇಂಥ ಹುಡುಗಿನ ಕೈ ತೊಳ್ಕೊಂಡು ಮುಟ್ಟಬೇಕು. ಏನು ಮಾಡೋದು? ಆದ್ರೆ ಈಗ ಯಾಕೋ ಮನಸ್ಸು ಬ್ಯಾಡ ಅಂತ ಅನ್ಸಾತಲ್ಲ. ಏನು ಮಾಡಲಿ? ಯಾಕೋ ಈಗ ನೋಡಾಕ ನನ್ನ ಹೆಣ್ರಂಗ ಕನಕತ್ತಾಳ. ಈಗ ಏನಾದ್ರೂ ನನ್ನ ಹೆಣ್ತೇನೆ ಇರ್ಬೇಕನ? ಇಲ್ಲ, ಭಾಳ ಚೇಂಜ್ ಅದಾಳ ಈಗ ಸ್ಟಿಕ್ಕರ್ ಹಿಂಗೆ ಹಚ್ಚಾಳ, ಜುಟ್ಟ ಹಾಕ್ಯಾಳ. ಇಲ್ಲ ಯಾಕೋ ನನ್ನ ಹೆಣ್ರಂಗ ಕನಕತ್ತಾಳ. ತೆಗೆದು ನೋಡ್ದಂತಡಿ. ಅಯ್ಯೋ, ನನ್ನ ಹೆಂಡ್ರನ, ದೇವ್ರ, ನನ್ನ ಹೆಂಡ್ರನ್ನ ಇಲ್ಲಿ ಕಳಿಸಿ ನನ್ನ ಮಂಕದಿನ್ನೆ ಮಾಡಿದ್ರೇನ? ಅತ್ತಿ ಸೊಸಿ ಸೇರಿ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅನ್ಕೊಂಡ್ರಿ. ಇವತ್ತು ನಿಮ್ಮನ್ನು ನಾನು ಸುಮ್ಮನೆ ಬಿಡಾಕೆ ಇಲ್ಲ. ಏನು ಅನ್ಕೊಂಬಿಟ್ರಿ ನನ್ನ? ನೀವೇನು ಅನ್ಕೊಂಬಿಟ್ರಿ ಇಬ್ರು? ಎಲ್ಲದ್ರಿ ನಿಮ್ಮನ್ನು ಹುಡ್ಕೊಂಡು ಬಂದ ಒಂದು ಗತಿ ಕಾಣಿಸ್ತಾನೆ ಇವಾಗ. ಇವತ್ತು ನಿಮ್ಮನ್ನ ಇಬ್ಬರನ್ನಂತೂ ನಾನು ಸುಮ್ಮನೆ ಬಿಡಂಗಿಲ್ಲ. ನನಗೆ ಚಳ್ಳೆ ಅಂತ ತಿನ್ಸಕ್ಕೆ ನೋಡ್ತೀರಿ? ನನ್ನ ಹೆಂಡತಿಗೆ ನಾನು ನಿದ್ದೆಗಳಿಗೆ ಹಾಕಿ ಮಾಡಿ ನಿಮ್ಮ ರೂಮ್ನ ತಂದ ಆಕಿನ ಕರ್ಕೊಂಡು ಬಂದು ನಾನು ಅಲ್ಲಿ ಮಲಗಿಸಿದ್ದಾಕಿನ ಇಲ್ಲಿ ಕರ್ಕೊಂಡು ಬಂದ ಮಲಗಿಸಿ ನನ್ನ ಜೊತೆ ಇಬ್ರು ಆಟ ಆಡಕ್ಕೆ ನೋಡ್ತೀರಿ? ಅಲ್ಲಲ್ಲ, ನಿಮ್ಮಂತ ಅತ್ತಿ ಸೊಸಿನ ನಾನೆಲ್ಲೂ ನೋಡೇ ಇಲ್ಲ. ನಿಮಗೆ ಸರಿಯಾಗಿ ಮಾಡ್ದ ಬಿಡ್ತಾನೆ ನಾನು? ಬಿಡು, ಮಾತಾ ಇಲ್ಲ. ಹಂಗ ಬಿಟ್ರೆ ಹೆಂಗ? ಸುಮ್ಮನೆ ಹೆಂಗಿರಕ್ಕಾಗ್ತತಿ? ಬುದ್ಧಿ ಕಲಿಸ್ಬೇಕಲ್ಲ. ಬುದ್ಧಿ ಕಲಿಸ್ತಾ ಇರಕ್ಕಾಗ್ತದೇನು? ಆಗಂಗೆ ಇಲ್ಲ. ನಾನು ನನ್ನ ಹೆಂಡತಿ ಜೊತೆನ ಹೋಗಿ ಮಲ್ಕೋಬೇಕಂತೇಳಿ, ಆದ್ರೆ ನೀವು ಐಡಿಯಾ ಮಾಡಿದ್ದೇನ ಖರೆ ಐತಿ. ಆದ್ರೆ ಆಕಿ ಇರೋ ಅವತಾರನ ನೀವು ಅದನ್ನ ಚೇಂಜ್ ಮಾಡ್ಲಿಲ್ಲಲ್ಲ. ಆ ಒಂದಿದ್ರಾಗ ನೀವು ಸಿಕ್ಕಾಕೊಂಡು ಬಿಟ್ರಿ. ಇಲ್ಲ ಅಂದಿದ್ರ ನನ್ನ ಹೆಂಡತಿ ಜೊತೆನ ಮತ್ತೆ ನಾನು ಮಲ್ಕೋವಂಗ ಆಗ್ತಿತ್ತು, ನಾನು ಆಟ ಆಡುವಂಗ ಆಗ್ತಿತ್ತು, ನಿನ್ನ ಜೀವನದಾಗ ನಾನು ಬರದೇ ಇರುವಂಗ ಆಗ್ತಿತ್ತಲ್ಲ. ಎಷ್ಟು ಹುಷಾರದಿರಿ. ಅಯ್ಯೋ ಅತ್ತಿ, ಅವ್ರಿಗೆ ಗೊತ್ತಾತಂತ ಅನ್ಸತಿ. ನೋಡಲಿ, ಅವರು ಈ ಥರ ಮಾತಾಡಕತ್ತಾರಂದ್ರ ಅವ್ರಿಗೆ ಎಲ್ಲ ಗೊತ್ತಾಗೈತಿ. ಅವ್ರ ಹೆಂಡ್ತಿನ ಅನ್ನೋದು ಗೊತ್ತಾಗೈತಿ. ಅಯ್ಯೋ, ನಾವು ಹಂಗೆ ಮಾಡಬಾರ್ದಾಗಿತ್ತು ಅತ್ತಿ. ನಾವು ಅವ್ರಿಗೆ ನಿಮ್ಮಂಥ ಸೀರೆ ಉಡಿಸ್ಬೇಕಾಗಿತ್ತು. ಅತ್ತಿ, ಇವಾಗ ನಾವೊಂದು ಪ್ಲ್ಯಾನ್ ಮಾಡೋಣ. ಈಗ ಅವ್ರು ಡ್ರೆಸ್ ಹಾಕೊಂಡಾರಲ್ಲ, ಅಂಥ ಡ್ರೆಸ್ ನಿಮ್ಮ ಕಡೆ ಒಂದು ಇದ್ದಿದ್ದನ್ನು ನಾನು ನೋಡೇನು. ನೀವು ಅಂಥದ್ದು ಡ್ರೆಸ್ ಹಾಕೋರಿ. ಅವ್ರಿಗೆ ನೀವು ಯಾರ, ಅವ್ರು ಹೆಂಡ್ತಿ ಯಾರ ಅಂತ ಗೊತ್ತಾಗಬಾರ್ದು. ಹಂಗೆ ತಯಾರಾಗ್ರಿ. ನಾನು ನಿಮ್ಮನ್ನ ತಯಾರು ಮಾಡ್ತೇನೆ. ಅವ್ರು ಬರೋ ಅಷ್ಟ್ರಾಗ ನೀವು ಬಂದು ತಯಾರಾಗ್ರೈತಿ. ಅವ್ರಿಗೆ ನಾನೇ ಕನ್ಫ್ಯೂಸ್ ಮಾಡ್ತೇನೆ. ಅವ್ರಲ್ಲಿ ಇರೋರೇ ನಮ್ಮತ್ತಿ. ಅಯ್ಯೋ, ನೀವು ಯಾಕೆ ನಮ್ಮತ್ತಿ ರೂಮಿಗೆ ಬಂದರಿ? ಇಲ್ಲಿ ನಮ್ಮತ್ತಿ ಅಂತ ನಾನು ಮಲ್ಕೋಬೇಕು, ನೀವು ಹೋಗ್ರಿ ಅಂತ ನಾನು ಅವ್ರನ್ನ ಕಳಿಸ್ತೀನಿ. ನೀವು ಅವಾಗ ಅವ್ರು ತಯಾರಾಗಿರ್ರಿ. ಅಯ್ಯೋ, ಈಗ ನಾನು ಹೆಂಡ್ತಿ ಅಂತ ಅನ್ಬೇಕು. ಅಯ್ಯೋ ಹೌದಲ್ಲ, ನಾನು ಅವ್ರು ಹಾಕೊಂಡಿರೋದನ್ನ ನೋಡೇ ಇಲ್ಲ. ಅಯ್ಯೋ, ಇವರು ಹೌದಲ್ಲ, ನಾನೇ ಇಲ್ಲಿಗೆ ಬನ್ನಿ ನಿಮ್ಮ ಹೆಂಡ್ತಿ ರೂಮ್ಗೆ, ಇದು ನಮ್ಮ ಅತ್ತಿ ರೂಮಲ್ಲ ಅಂತ ಹಿಂಗೆ ಆ್ಯಕ್ಟಿಂಗ್ ಮಾಡ್ತಾನೆ. ಏನಂತಾರೆ ಅತ್ತಿ? ಸರಿ, ನಾವು ಬರೋ ಅಷ್ಟೊತ್ತಿಗೆ ಬನ್ನಿ ಅತ್ತಿ, ಜಲ್ದಿ ರೆಡಿ ಆಗೋಣ. ಹೌದು, ಹಂಗೆ ಮಾಡೋಣ ಅಂತ. ನಡಿ ಜಲ್ದಿ ತಯಾರಾಗಿ. ಏನಂದಿಲ್ಲ? ಹಂಗೆ ಪ್ಲ್ಯಾನ ನೀ ಹೇಳಿದ್ದ ಕರೆಕ್ಟ್ ಐತಿ. ನಡಿ, ಅವು ಬರೋರಾಗ ಜಲ್ದಿ ನಾವು ತಯಾರಾಗಬೇಕು. ನಡಿ. ಹೌದತ್ತಿ, ಬಿಡಬಾರ್ದು, ಸುಮ್ಮನೆ ಬಿಡಬಾರ್ದು. ನಡಿಯತ್ತಿ, ಹೋಗೋಣ. ಈಗ ಹೋಗಿ ಅಲ್ಲಿ ಅದಾಳಲ್ಲ ಆಕಿನ ಮಾತ್ರ ಇವತ್ತು ಸುಮ್ಮನೆ ಬಿಡಂಗೇ ಇಲ್ಲ. ನೋಡುಂತಡಿ ಹೆಂಗದಾಳ, ಹೆಂಗ ಸುಮ್ಮನೆ ಇರ್ತಾಳ, ಏನಾರ ಮಾಡಾಕತ್ತಾಳ ಅಂತೇಳಿ ಕಂಡಿಡಿನಂತ ಹೋಗ್ತಾನೆ. ಅಲ್ಲ, ಇಲ್ಲಿ ನನ್ನ ಹೆಂಡತಿ ಮಕ್ಕೊಂಡಾಳ ಅಂದ್ರ ಆ ರೂಮ್ನಾಗ ಅವ್ರು ಅದಾರೇನ ಅತ್ತಿ ಸೊಸಿ? ನೋಡ್ತೇನೆ ಗೊತ್ತಾಗ್ತೈತಲ್ಲ ಹೋದ್ಮೇಲೆ. ಸೇಮ್ ಅವ್ರಂಗನ ಕನಕತ್ತರಿ. ಮಗದಾಗ ಸ್ವಲ್ಪ ಏನೋ ಚೇಂಜಸ್ ಐತೆ ಅಷ್ಟೇ. ಆದ್ರೆ ನೀವು ಅವ್ರಂಗನ ಕನಕತ್ತರಿ. ಈಗ ಅವರು ಬರ್ತಾರ. ಈಗ ನಾವು ಒಂದು ಪ್ಲ್ಯಾನ್ ಮಾಡಿದವಲ್ಲ, ಅದರ ಪ್ರಕಾರ ನೀವು ಮಾತಾಡ್ಬೇಕು. ಅವ್ರು ಹೆಂಗೆ ಮಾತಾಡ್ತಾರಲ್ಲ ನೀವು ಹಂಗೆ ಮಾತಾಡ್ಬೇಕು. ಟ್ರೈ ಮಾಡ್ತೇನೆ. ಆದ್ರೆ ಇದು ನಾವು ಅಂದ್ಕೊಂಡಂಗೆ ಆಗ್ತತಾನೆ ಇಲ್ಲ. ಆಗುತ್ತಾ?
ಆದ್ರೆ ನಾವು ಅದ್ರ ಪ್ರಕಾರ ಮಾಡಬೇಕು, ಹೆಚ್ಚು ಕಡಿಮೆ ಮಾಡೋಕೆ ಹೋಗಬಾರ್ದು. ನಾವು ಕರೆಕ್ಟಾಗಿ ಮಾಡಿದ್ರೆ ನಾವು ಅಂದ್ಕೊಂಡಂಗೆ ಎಲ್ಲ ಆಗ್ತೈತಿ. ನಾವು ಮಾಡಲಿಲ್ಲ ಅಂದ್ರೆ ಆಗಂಗಿಲ್ಲ ಅತ್ತಿ. ನೀವು ಧೈರ್ಯವಾಗಿ ನಾನು ಹೇಳಿದಂಗೆ ಎಲ್ಲ ಮಾಡಿರಿ, ಪಕ್ಕ ಹಾಗೆ ಆಗ್ತೈತಿ. ಸರಿ ಸರಿ, ಹಾಗಾದ್ರೆ ನಾನು ಮಕ್ಕೋತೇನೆ. ಅವ್ನು ಬಂದ್ರದು ಏನು ಮಾಡೋದು ಮತ್ತೆ? ಹಾಂ ಸರಿ ಅತ್ತಮ್ಮ. ಅಯ್ಯ ಇಲ್ಲೂ ಯಾಕೆನಾದ್ರಲ್ಲ ಏನೋ ನಡಿಯಾಕತ್ತಿಲ್ಲ, ಏನೋ ಮಸಲತ್ ಮಾಡ್ಯಾರ ಅವರು. ಈಗೇನೋ ನೋಡಕ್ಕೆ ಆಕಿನಂಗ ಅದಾಳ, ಏನು ಮಾಡೋದೀಗ ಗೊತ್ತಾಗಲ್ದಲ್ಲ. ಅಯ್ಯ ಏನಾಯ್ತ್ರಿ? ಯಾಕೆ ಹಿಂಗೆ ಬಾಯಿ ತಕೊಂಡು ನೋಡಕತ್ರಿ? ಯಾಕೆ ನಿಮ್ಗೆ ನಾನು ಯಾರಂತ ಗೊತ್ತಾವತ್ತೇನು? ಅಯ್ಯೋ ಅದು ಹಂಗಲ್ಲವಾ, ಅದು ಏನಂದ್ರೆ ಇನ್ನ ಮಕ್ಕೊಂಡಿದ್ದೇನು ನೀನು ಅವಾಗ ಮಕ್ಕೊಂಡಿ ಅಂತ ಅಂದ್ಕೊಂಡಿದ್ನಿ. ಇವತ್ತು ಯಾಕೋ ಬೇರೆನ ಅನ್ಸತ್ತಿದೆಯಲ್ಲ. ಬ್ಯಾರೆ ಅನ್ಸಕತ್ತನ? ಅಲ್ಲ ಇರು ಹಂಗ ಅದನ್ನ ಬ್ಯಾರೆ ಏನು ಅನ್ಸತಿ? ಹಾಂ ಏನೋ ಚೇಂಜ್ ಕಾಣಕತ್ತಾನೇನು? ಮತ್ತೆ ಯಾರಂಗಾರ ಬೇರೆದಕ್ಕೆ ಹಂಗೆ ಕಾಣಕತ್ತನ? ಯಾರನ್ನಾರ ನೋಡಿ ಬಂದರೇನು ಹೊರಗೆ? ಅಯ್ಯೋ ಸೋನ ಈಕೆ ನಾನು ಹೇಳ್ತಂಗಾರ ತಲೆ ಮಕ್ಕೊಂಡಾಕಿ ಮತ್ತೆ ಯಾಕೆ ನಾನು ಹೆಂಡ್ತಿ ಅಂತ ಅರ್ವಿ ಹಾಕೊಂಡಾಳ? ಏನೋ ಪ್ಲ್ಯಾನ್ ಮಾಡ್ಯಾರ ಅವರು. ಈಗ ನಾನು ಯಾರು ಹೆಂಡ್ತಿ ಅಂತ ಒಪ್ಕೊಳ್ಳಿ? ಹೌದು, ನಮ್ಮ ಗುಂಡು ಇಲ್ಲಿ. ಗುಂಡು ಗುಂಡು ಅದು ಅವನಂತ ಮಕ್ಕೊಂಡೇನ? ಅವ್ವನ ತೆಗೆ ಮಕ್ಕೊಂಡ ನಾನು? ಯಾಕೆ ನಾವಿಬ್ಬರ ಸಪ್ರೇಟಾಗಿ ಇರ್ಲಿ ಅಂತೇಳಿ? ಅಯ್ಯೋ ಹಂಗಲ್ರಿ, ಅವ್ವ ಯಾಕೋ ನಿದ್ದೆ ಬರೋತು, ಅಪ್ಪ ನೋಡ್ರ ಗೊರಗೆ ಹೊಡಿತಾರೋ ಅಂತೇಳಿ ಈ ಕಡೆ ಮಕ್ಕೋನ ಅಂತಂದ್ರು. ಆಯಿತು ಹಂಗಾರ ಒಬ್ಬಕ್ಕೆ ಮಕ್ಕೋತೇನು ಬೇ ಅಂತಾನೆ. ಇಲ್ಲ ನೀನು ನಿನ್ನ ಗಂಡ ಮಕ್ಕೋರಿ, ಇಲ್ಲ ಸುಂದ್ರಿ ಅವರು ಮಕ್ಕೊಂಡಾರು. ಈಗ ಮತ್ತು ನಾನು ನೀನು ಮಕ್ಕೋಕೆ ಆಗಂಗಿಲ್ಲ, ನಿನ್ನ ಗಂಡ ಅದಾನ, ನಮ್ಮ ಮಳೆ ಅದಾನ, ನೀನು ಕರ್ಕೊಂಡು ಮಲ್ಕ, ನಾನು ಇಲ್ಲಿ ಮಲ್ಕೋತೇನೆ ಅಂತಂದ್ರು. ಹೌದಾ, ಹಂಗಾದ್ರೆ ಸರಿ ಆಯ್ತು ಬಿಡು ಅಂತೇಳಿ ಕರ್ಕೊ ಅಂತ ಹೇಳಿನಿ. ಅವ್ವ ಕರ್ಕೊಂಡ ಮಕ್ಕೊಂಡಾಳ. ಅತ್ತೆ ಯಾವಾಗ ಬಂದರು ನನಗೆ ಗೊತ್ತಾಗ್ಲಿಲ್ಲಲ್ಲ? ಅಯ್ಯೋ ಅವರ ಅವಾಗಲೇ ಬಂದರು, 8-8:30 ಆಗಿತ್ತು. ಅಲ್ಲೇ ಇರ್ತೀನಿ ಅಂತ ಅಂದಿದ್ರು. ಯಾಕೇನೋ ಒಮ್ಗಿಲ್ಲೇ ಬಂದುಬಿಟ್ಟಾರ. ಅಲ್ಲೇನು ನಿಲ್ಲಕ್ಕಾಗಲಿಲ್ಲ ಅಂತ, ಇಲ್ಲಿ ಹಂಗೆ ಅಲ್ಲೇ ಆಗಲಿಲ್ವಾ, ಕುಂತ ಬ್ಯಾಸ ಬರಾಕತ್ತಿತ್ತು. ನಮ್ಮನೆ ಎಷ್ಟ ಮಾಡ್ರು ನಮ್ಗೆ ಚಲೋ ಅಂಥೇಳಿ ಬಂದನ ಅಂತ ಅಂದ್ಲು. ನಾನು ಮುಂದೆ ಬನ್ನಿ, ಮತ್ತು ನನ್ನ ಜೊತೆ ಬರಬೇಕಿಲ್ಲ. ನಾನು ಬಂದಾದ್ಮೇಲೆ ರಾತ್ರಿ ಈಗ ಮಕ್ಕೋ ಟೈಮ್ಗೆ ಬಂದಾಳ. ಅಲ್ಲಿದ್ದೆ ಹತ್ತುವತ್ತಂದು ಸೊಳ್ಳೆ ಅದಕ್ಕೆ ಬಂದು ಮಕ್ಕೊಂಡ್ಲು. ಅದಕ್ಕೆ ಗುಂಡನ ಕಳ್ಸ ಅಂತ ಅಂದ್ಲು. ಅಂತ ಗುಂಡನ ಕಳ್ಸೀನಿ. ಯಾಕ್ರಿ ಏನಾಯ್ತು? ಹೌದನ? ಮತ್ತು ಸುಂದ್ರಿ ಏನಿದ್ದಾಳ? ಕರ್ಸಲೇನ ಇಲ್ಲ? ಈ ಹೊತ್ತಿನಾಗ ಎಲ್ಲಿರ್ತಾಳೆ? ಮಕ್ಕೊಂದಿರ್ಬೇಕು. ಓ ಹೌದಾ, ಸರಿ ಸರಿ ಆಯ್ತು. ನೀನು ಮಲ್ಕೋ, ಜರ ನಾನು ಸ್ವಲ್ಪ ಹೊರಗು ವಾಕಿಂಗ್ ಹೋಗ್ಬಾರ್ತಾನ? ವಾಕಿಂಗ್ ಹೋಗಿ ಬರ್ತಾರೆ ಈ ಹೊತ್ತಿನಾಗ? ಅಲ್ಲ ಮಲ್ಕೋದ್ಬಿಟ್ಟು ವಾಕಿಂಗ್ ಹೋಗ್ತಾರೆ ನೀವು? ನೀನು ಮಲ್ಕೋ ಚಿನ್ನ, ನಾನು ಜರ ವಾಕಿಂಗ್ ಹೋಗ್ಬರ್ತಾನು. ಊಟ ಫುಲ್ ಆಗಿಬಿಟ್ಟತಿ. ಅದಕ್ಕೆ 2 ರೌಂಡ್ ವಾಕಿಂಗ್ ಮಾಡಿ ಬನ್ನಿ ಅಂದ್ರೆ ಸ್ವಲ್ಪ ಆರಾಮ ಅನಿಸತಿ. ನೀನು ಮಲ್ಕೋ, ನಾನು ಆಮೇಲೆ ಬಂದು ಮಲ್ಕೋತಾನೆ, ಸರಿನಾ? ಹಾಂ ಸರಿ ಆಯ್ತು ರೀ, ಹೋಗಿ ಬರ್ರಿ. ಹಬ್ಬ ಈಕೆ ಜೊತೆ ಮಾತಾಡೋಕೆ ಇದು ಡೌ 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 ಅಂತ ಹೊಡ್ಕೊಳತ್ತಿತ್ತು. ಈಗ ನನ್ನ ಹೆಂಡ್ತು ಅಲ್ಲೋ ಯಾರು ಅಂತೇಳಿ ಎಷ್ಟೆಲ್ಲ ಇದಾಗಿತ್ತು. ಕರೆಣನ ಅಂಜಿಕೆಂತೂ ಭಾಳ ಬಂದಿತ್ತು. ಆದ್ರೆ ಈಗ ಧೈರ್ಯ ಬಂತು. ಈಕೆ ನನ್ನ ಹೆಂಡ್ತಿ ಅಲ್ಲಿರಾಕಿ ಆಕಿ ಹಂಗಾದ್ರೆ ಐಶ್ವರ್ಯನಲ್ಲ ಅಂದ್ರೆ ಆಕಿಗೆ ನಾನು ಇದ್ದೆ ಉಳಿಗೆ ಹಾಕಿ ಕೊಟ್ಟಿತ್ತಂತೂ ನಿಜ ಕೊಡ್ತಾಳೆ. ಆದ್ರೆ ನನ್ನ ಹೆಂಡತಿ ಹೆಂಗೆ ಯಾಕೆ ರೆಡಿ ಆಗ್ಯಾಳ ಆಕಿ? ಈಗಿನೂ ಹಂಗದಾಳು, ಆಕಿನೂ ಹಂಗದಾಳು. ಈಗ ನನ್ನ ಹೆಂಡತಿ ಯಾರಂತ ನಾನು ಅನ್ಕೊಲಿ? ಬೇಡ ಬೇಡ, ಈಗ ನನ್ನ ಹೆಂಡತಿ ನಾನು ಆಕಿನ ಅನ್ಕೊಂಡ್ರೂ ತಪ್ಪಾಕತಿ, ಈಕಿನ ಅನ್ಕೊಂಡ್ರೂ ತಪ್ಪಾಕತಿ. ಇಬ್ಬರು ನಡಕ ನಾನು ಸಿಕ್ಕಾಕೊಂಡು ಒದ್ದಾಡೋದಕ್ಕಿಂತ ಇವತ್ತು ರಾತ್ರಿ ನಾನು ಹೊರಗೆ ಮಲ್ಕೋದು ಭಾಳ ಒಳ್ಳೆ ಕೆಲಸ. ಅಲ್ಲ ಇನ್ನೂ ಏನು ಯೋಚನೆ ಮಾಡಿದ್ರೆ ವಾಕಿಂಗ್ ಹೋಗ್ತಾನಂತೆ ಇಲ್ಲೇ ನಿಂತ್ಕೊಂಡ? ಇಲ್ಲ ಇಲ್ಲ, ಹೊಂಟೇನ ವಾಕಿಂಗ್ ಹೊಂಟೇನ. ನೀನು ಬರ್ತೀನಿ ಅಂತ ಕೇಳ್ಬೇಕಾನೆ, ಮತ್ತು ನೀ ಬರ್ತೀಯಲ್ಲ ಬಿಡು ಅಂತೇಳಿ ಹೊಂಟಿ. ಅಯ್ಯೋ ಇಲ್ರಿ, ನನಗೆ ನಿದ್ದೆ ಫುಲ್ ಬಂದೈತಿ. ನನಗೆ ಮಕ್ಕೊಂದ ಬಿಡ್ಬೇಕೀಗ ನಾನು. ಹೋಗಿ ಬರ್ರಿ ಆರಾಮಾಗಿ. ಹ್ಞೂ ಸರಿ ಸರಿ ಆಯ್ತು, ಮಕ್ಕೋ. ಸುಂದ್ರಿ ನಿನ್ನ ಪ್ಲ್ಯಾನು ವರ್ಕೌಟ್ ಆಯಿತು. ಅವ ಗೂಬೆ ನನ್ನ ಮಗ ಒಪ್ಕೊಂಡ್ಬಿಟ್ಟ. ನಾನು ಅವನ ಹೆಂಡತಿ ಅಂತ ನಂಬಿಬಿಟ್ಟ. ಹೆಂಗೆ ಆ್ಯಕ್ಟಿಂಗ್ ಮಾಡೀನಿ? ವಾವ್ ಅತ್ತಿ, ಎಷ್ಟು ಚಂದ ಆ್ಯಕ್ಟಿಂಗ್ ಮಾಡಿದ್ರಿ. ನಿಮ್ಮಂಗೆ ಆ್ಯಕ್ಟಿಂಗ್ ಮಾಡೋಕೆ ಯಾರಿಗೂ ಬರೋಂಗಿಲ್ಲ ನೋಡ್ರಿ. ಅಷ್ಟು ಚಂದ ಅವರೇ ಅನ್ನೋ ಹಂಗೆ ಆ್ಯಕ್ಟಿಂಗ್ ಮಾಡಿದ್ರಿ. ಪ್ರೇಮ ಅಕ್ಕನ ಅಂತ ಅನ್ಕೊಂಡ್ಬಿಟ್ರೆ ಅವರು. ಅವ್ರಿಗೆ ನೀವು ಯಾರು ಅವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ನನಗಂತೂ ಅಲ್ಲ, ಮುಖ ಆದ್ರೂ ಗೊತ್ತಾಗಬೇಕಾ ಬೇಡ ಅವ್ರಿಗೆ? ಅದು ಗೊತ್ತಾಗಲಿಲ್ಲ ಅಂದರೆ ಹೆಂಗೆ? ಅವರ ನಿದ್ದಿಗಳಿಗೆ ಹಾಕೊಂಡಿರೋ ಹಂಗೆ ಐತಿ ಅತ್ತಿ. ಹೊಡಿರಿ ಅತ್ತಿ.